ರಾಣೆಬೆನ್ನೂರಿನ ಚೋಳಮಂಡಲಂ ಫೈನಾನ್ಸ್ ಲಿಮಿಟೆಡ್ ಸಂಸ್ಥೆಯಿಂದ ಅವಾಂತರ. ಚೋಳಮಂಡಲಂ ಬ್ಯಾಂಕ್ ಧೋರಣೆ ಖಂಡಿಸಿ ಧಿಕ್ಕಾರ. ಆರ್ಬಿಐ ಕಾನೂನು ಉಲ್ಲಂಘನೆ ಮಾಡಿದಂತ ಫೈನಾನ್ಸ್ ಅಧಿಕಾರಿಗಳಿಗೆ ಕೇವಲ 2 ಕಂತು ಬಾಕಿ ಉಳಿದ ಕಾರಣಕ್ಕೆ ವಾಹನ ಕಸಿದುಕೊಂಡ ಫೈನಾನ್ಸ್. 10ನೇ ತಾರೀಕು ಗಾಡಿ ಹಿಡಿದಿದ್ದವ್ರು ನಮ್ದು. ನಾವು 4ನೇ ತಾರೀಕು ಕಟ್ಟಿದ್ರು 10ನೇ ತಾರೀಕು ಗಾಡಿ ಹಿಡಿದಿದ್ದಾರೆ. ಸೀಸ್ ಮಾಡಿದ ವಾಹನವನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಂಡ ಫೈನಾನ್ಸ್. 10 ದಿನ ಕಂಟಿನ್ಯೂ ಅಲ್ದಾಡಿಸಿ ಇವನಿಗೆ ಯಾವುದೇ ತರದ ಒಂದು ನೋಟಿಸ್ ಕೊಡಲಾರ್ದ ಗಾಡಿಯನ್ನ ಮಾರಿದಾರೆ ಮತ್ತೊಬ್ಬರಿಗೆ. ಹೌದು, ಕುಟುಂಬದ ಜೀವನೋಪಾಯಕ್ಕಾಗಿ ಬಾಡಿಗೆ ವಾಹನ ಓಡಿಸುತ್ತಿದ್ದ ಸಚಿನ್ ನೀರಗಿ ಅವರ ವಾಹನವನ್ನ ಚೋಳಮಂಡಲಂ ಫೈನಾನ್ಸ್ ಲಿಮಿಟೆಡ್ ಸಂಸ್ಥೆ ಯಾವುದೇ ನೋಟಿಸ್ ನೀಡದೆ ಮಧ್ಯರಾತ್ರಿ ಅನ್ಯಾಯವಾಗಿ ಜಪ್ತಿ ಮಾಡಿರುವ ಘಟನೆ ಸ್ಥಳೀಯರಲ್ಲಿ ಆಕ್ರೋಶವನ್ನುಂಟು ಮಾಡಿದೆ. ಸರ್, ಇದು ಈ ನಗರವಾಸಿ ಆದಂಥ ಸಚಿನ್ ಎನ್ನುವ ಒಂದು ಹುಡುಗ ಒಂದು ಚೋಳಮಂಡಲ ಫೈನಾನ್ಸಲ್ಲಿ ಒಂದು ಫೈನಾನ್ಸ್ ಮಾಡಿಕೊಂಡು ಒಂದು ಗಾಡಿ ತಗೊಂಡಿದ್ದ. ವಾಣಿಜ್ಯ ಉದ್ಯಮಕ್ಕೆ ಗಾಡಿ ತಗೊಂಡು ಕಂತುಗಳು 60 ಕಂತು ಮಾಡ್ಕೊಂಡು 30 ಕಂತ ಕಟ್ಟಿದ್ದಾನೆ ಆಲ್ರೆಡಿ. ಇನ್ನು 2 ಕಂತ ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಪ್ಯಾಸೆಂಜರ್ ಕರ್ಕೊಂಡು ಹೋಗೋ ಟೈಮಲ್ಲಿ ಸೀಸರ್ಗಳು ಬಂದ್ಬಿಟ್ಟು ಗಾಡಿ ಸೀಸ್ ಮಾಡ್ಕೊಂಡು ಯಾಡಿಗೆ ಹಚ್ಕೊಂಡಿದ್ರು. ಅವತ್ತೇ ಆ ಹುಡುಗ ಏನು ಮಾಡಿದ್ದಾನೆ, ಅದು 2 ದಿನ ಬಿಟ್ಕೊಂಡು 64,000 ರೂಪಾಯಿ ಜಮಾ ಮಾಡ್ಕೊಂಡು ಈಗ ಬ್ಯಾಂಕಿಗೆ ಕಟ್ಟಕ್ಕೆ ಬಂದರೆ ಇಲ್ಲ ನೀವು ಮೇಲೆ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಅಂತೇಳಿ ಅಲ್ದಾಡಿಸಿ 10 ದಿನ ಕಂಟಿನ್ಯೂ ಅಲ್ದಾಡಿಸಿ ಇವ್ನಿಗೆ ಯಾವುದೇ ಥರದ ಒಂದು ನೋಟಿಸ್ ಕೊಡಲಾರ್ದ ಗಾಡಿಯನ್ನು ಮಾರಿದ್ದಾರೆ ಮತ್ತೊಬ್ಬರಿಗೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್. ಅಲ್ಲ, RBI ಗೈಡ್ಲೈನ್ ಏನು ಉಲ್ಲಂಘನೆ ಆಗೈತಿ ಅಂತ ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತೀರಿ? ಸರ್, RBI ಗೈಡ್ಲೈನ್ಸು ಪ್ರತಿಯೊಂದನ್ನು ಗಾಳಿ ತೂರಿದ್ದಾರೆ. ಸೀಸ್ ಮಾಡ್ಕೊಂಡು ಹೋದ ಬಳಿಕ 90 ದಿನ ಕಾಲಾವಕಾಶಗಳಿರುತ್ತೆ RBI ರೂಲ್ಸ್ ಪ್ರಕಾರ. ಅದನ್ನೆಲ್ಲ ಗಾಳಿ ತೂರಿದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಕೊಟ್ಟಿಲ್ಲ. ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ತಾವೇನಾದರೂ ಮಾತುಕತೆ ನಡೆಸಿದ್ದೀರಾ? ಅಕಸ್ಮಾತ್ ಅವ್ರ ಅಭಿಪ್ರಾಯದಲ್ಲಿ ಏನು ಹೇಳಿದ್ದಾರೆ ಅಂತ? ಸರ್, ನಮ್ಮ ಹೋರಾಟದ ಒಡನಾಡಿ ಪ್ರವೀಣ್ ಅವರು ಇದ್ರ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ಜೊತೆಗೂ ಮಾತಾಡಿದ್ದಾರೆ. ಸಂಬಂಧಪಟ್ಟಿಲ್ಲ ಅವ್ರನ್ನ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಮಾತಾಡಿದ್ದಾರೆ. ಬಟ್ ಅವ್ರು ಯಾವುದೇ ಥರದ ರೆಸ್ಪಾನ್ಸ್ ಮಾಡಲಿಲ್ಲ. ಇವತ್ತು ತರಿಸ್ತೇವೆ, ನಾಳೆ ತರಿಸ್ತೇವೆ, ನಮಗೆ ಕಾಲಾವಕಾಶ ಕೊಡ್ರಿ ಅಂತ ಕೇಳ್ಕೊಂಡು 8 ದಿನ ಕಾಲಾವಕಾಶ ಕೇಳ್ಕೊಂಡು ಹೋದಾರೆ. ಇವತ್ತಿಗೆ 14-15 ದಿನ ಆದರೂ ಅವರು ವಾಪಸ್ ಏನಾಯ್ತಪ್ಪ ಅಂತಲೂ ಬಂದು ಮಾತಾಡಿಸಿಲ್ಲ. ಸರ್, ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನಿಂದ ತಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಪ್ರತಿಭಟನೆ ನಿರಂತರವಾಗಿರುತ್ತಾ ಅಂತ? ಇದು ನಿರಂತರವಾಗಿರುತ್ತೆ ಸರ್, ಇದ್ರಾಗ ಯಾವುದೇ ಅನುಮಾನ ಬೇಡ. ಆ ನೊಂದರುವ ಒಂದು ಯುವಕನಿಗೆ ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತೆ. 30 ಕಂತುಗಳನ್ನ ಪಾವತಿಸಿದ್ರು ಕೇವಲ 2 ಕಂತು ಬಾಕಿ ಉಳಿದ ಕಾರಣಕ್ಕೆ ವಾಹನ ಕಸಿದುಕೊಂಡು ಹೋಗಿರೋದಲ್ಲದೆ ಬ್ಯಾಂಕ್ ಸಿಬ್ಬಂದಿ ಅದನ್ನ 70 ಕಿಲೋಮೀಟರ್ಗಿಂತ ಹೆಚ್ಚು ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಂಡಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್, ನನ್ನ ಹೆಸರು ಮೇಘನಾ ಅಂತ. ನಮ್ಮ ಮನೆಯವರು ಚೋಳಮಂಡಲ ಫೈನಾನ್ಸಲ್ಲಿ 2 ವರ್ಷದಿಂದ ಲೋನ್ ಮಾಡಿಸಿದ್ರು ಸರ್. ಅದರಲ್ಲಿ ಇವಾಗ 30 ಕಂತು ಕಟ್ಟಿದ್ದೀವಿ ನಾವು ಆಲ್ರೆಡಿ. ನಾವು ಗಾಡಿನ 30 ಕಂತು ಕಟ್ಟಿದ್ದೀವಿ ಸರ್. ಅಕ್ಟೋಬರ್ 4ನೇ ತಾರೀಕು 1 ಕಂತು ಕಟ್ಟಿದ್ವಿ. ನಾವು ಕಟ್ಟಿ ಗಾಡಿ ಧಾರವಾಡದಿಂದ ಬೆಂಗಳೂರಿಗೆ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ಬೇಕಾದ್ರೆ ಹಿರಿಯೂರು ಗಾಡಿ ಹಿಡಿದಿದ್ದಾರೆ. 10ನೇ ತಾರೀಕು ಗಾಡಿ ಹಿಡಿದಿದ್ದವ್ರು ನಮ್ಮದು. ನಾವು 4ನೇ ತಾರೀಕು ಕಟ್ಟಿದ್ರು 10ನೇ ತಾರೀಕು ಗಾಡಿ ಹಿಡಿದಿದ್ದಾರೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಬೆಂಗಳೂರಿಂದ ರಾಣೆಬೆನ್ನೂರಿಗೆ ಬಂದು ಸೊ ಅವರು ಅಮೌಂಟ್ ಹಿಡ್ಕೊಂಡು ನಾನು ನಮ್ಮ ಮನೆಯವ್ರು ಬೆಳಗಿಂದ ಸಾಯಂಕಾಲ ಮಟ್ಟ ಇದೇ ಚೋಳಮಂಡಲ ಫೈನಾನ್ಸಲ್ಲಿ ಬೆಳಗಿಂದ ಸಾಯಂಕಾಲ ಮಟ್ಟ ಕಾದ್ರೂ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇದೇ ಮ್ಯಾನೇಜರ್ಗೆ ಕೈಕಾಲು ಹಿಡಿದ್ರು ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ನಮ್ಮ ಮನೆ ತಿರುಗಾಡಿದ್ರು 66,000 ರೂಪಾಯಿ ಕಂತು ಅವಾಗ ಡ್ಯೂ ಇದ್ದಿದ್ದು ಸರ್. ಎಷ್ಟು ಕಟ್ತೀವಿ ಅಂದ್ರೆ ಏನು ದಾದ್ ಮಾಡಿಲ್ಲ ನಮಗೆ. ಫುಲ್ ಮೇಲ್ಗಡೆ ಹೆಡ್ ಆಫೀಸಿಗೆ ಕೇಳಿದ್ರೆ ಹೆಡ್ ಆಫೀಸಿಗೆ ಮೇಲ್ ಹಾಕ್ತೀವಿ, ಹಿಂಗೆ ಮಾಡ್ತೀವಿ ಅಂತ 15 ದಿನ ತಳ್ಕೊಂತ ಬಂದರು ಸರ್. ಆಮೇಲೆ ನಮ್ಮ ಅಪ್ಪಾಜಿಯವ್ರನ್ನ ಕರ್ಕೊಂಬಂದು ನಾನು 2 ಚೆಕ್ ಕೇಳಿದ್ರು ಸರ್. ನಮ್ಮ ಮನೆಯವರಿಗೆ 2 ಬ್ಲ್ಯಾಂಕ್ ಚೆಕ್ನ ಕೊಟ್ಟು ಸೈನ್ ಮಾಡಿಸಿ ವೈಟ್ ಪೇಪರ್ ಮೇಲೆ ಸೈನ್ ಕೊಟ್ಟರು ಕೂಡ ನಮಗೇನು ಇಂಟಿಮೇಷನ್ ಕೊಡ್ದೇನೆ, ಒಂದು ನೋಟಿಸ್ ಕೂಡ ಹಾಕ್ದೇನೆ ನಮಗೆ ಗಾಡಿ ಸೇಲ್ ಮಾಡಿದ್ದಾರೆ ಸರ್. ಅದು ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಬೆಳಕಿಗೆ ಬಂದ ತಕ್ಷಣ ನಾವು ಇಲ್ಲಿಗೆ ಬಂದಿದ್ದೀವಿ. ಅಧಿಕಾರಿಗಳಿಗೆ ತಿಳಿಸ್ತೇವೆ ಅಂತ ಹೇಳಿದ್ರಲ್ಲ? ಹಾಂ ಸರ್. ಹೆಡ್ ಆಫೀಸಿಗೆ ಹೋಗಿದ್ರಾ? ಅಧಿಕಾರಿಗಳ ಜೊತೆ ಅದನ್ನೇನು ಹೇಳಿಲ್ಲ ಸರ್. ಹಾಕ್ತೀವಿ ಅಂತ ಹೇಳ್ಕೊಂತಾನೆ ಬಂದ್ರು ಸರ್. ಏನು ಮಾಡಿದ್ರು ಬಿಟ್ಟರು ಅದು ನಮ್ಗೆ ಏನು ಗೊತ್ತಿಲ್ಲ ಸರ್. ನಾವು ಎಷ್ಟು ಕಾಲ್ ಮಾಡಿ ಎಷ್ಟು ಬೇಡ್ಕೊಂಡ್ರು ನಮ್ಮ ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಇವರು ಕಂತು ಕಟ್ಟಿಸ್ಕೊಂಡಾಗ ಮಾತ್ರ 10 ಜನ ಮನೆಗೆ ಬರ್ತಾರೆ ಸರ್. ಇವರು ಗಾಡಿ ಸೇಲ್ ಮಾಡ್ತೇವೆ ಅಂತ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಸರ್, ಒಂದು ಇಂಟಿಮೇಷನ್ ಕೂಡ ಮಾಡಿಲ್ಲ ಸರ್. ಇವರು ನನ್ನ ಮನೇಲಿದ್ದಾಗ ಕಟ್ಟಿಸ್ಕೊಳಕ್ಕಂತ 10 ಜನ ಬರ್ತಾರೆ ಸರ್. ಕೇಳೋಕ್ಕಾದ್ರೆ ಹಿಂಗೆ ಸೇಲ್ ಮಾಡ್ತಿದ್ದೀವಿ ಅಂತ ಒಬ್ರಿಗೆ ಹೇಳ್ಬೋದಿತ್ತು ಸರ್. ಅವ್ರು ನಮ್ಗೆ ಏನು ಇಂಟಿಮೇಷನ್ ಮಾಡಿಲ್ಲ ಸರ್ ಅವ್ರು ನಮಗೆ. ಇನ್ನ ಘಟನೆಯ ವಿರುದ್ಧ ಇಂದು DSS, KRS ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು ಬ್ಯಾಂಕ್ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಮಾರುತಿ ಮುಂಡರಗಿ, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಸರ್, ಜೈ ಭೀಮ್. ಬುದ್ಧ ಬಸವ ಅಂಬೇಡ್ಕರ್ ನೆನೆಸುತ್ತಾ ನಾವು ಏನು ಹೇಳ್ತೇವೆ ಅಂತಂದರೆ, ಈಗ ಸುಮಾರು ನಮ್ಮ ರಾಜ್ಯದಲ್ಲಿ ವಿದ್ಯಾವಂತರು
ಜಾಸ್ತಿ ಇದ್ದಾರೆ. ಆದರೂ ಕೂಡ ವಿದ್ಯಾವಂತರು ವಿದ್ಯೆಯನ್ನು ಕಲಿತು ಆಮೇಲೆ ಮನೇಲಿ ಇರಲಾರ್ದ ಏನೋ ಒಂದು ವ್ಯಾಪಾರ ಮಾಡಬೇಕು, ಏನೋ ಒಂದು ಗಾಡಿ ಓಡಿಸ್ಬೇಕಂತಂದು ಹೇಳಿ ಒಂದು ಫೀಲ್ಡ್ ಬರ್ತಾರೆ. ಬಂದಾಗ ಏನಾಗುತ್ತೆ, 2 ಲಕ್ಷ 3 ಲಕ್ಷ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಹಣ ಕೊಟ್ಟಿಟ್ಟಿರ್ತಾರೆ. ಆ ಹಣವನ್ನೇ ಅವ್ರ ಮಕ್ಕಳಿಗೋಸ್ಕರ ಮೀಸಲಿಟ್ಟಾಗೆ 2 ಲಕ್ಷ 3 ಲಕ್ಷ ಕಟ್ಟು ಅವ್ರ ಕಾರ್ ತೊಗೊಂಬಂದು ಏನೋ ಅವ್ರ ಮನೇಲಿ ಯಾರೋ ಅವ್ರ ತಂದೆ ತಾಯಿಗೆ ಹುಷಾರಿಲ್ಲ, ಯಾರೋ ಒಬ್ಬರು ಮಕ್ಳಿಗೆ ಹುಷಾರಿಲ್ಲ ಅಂತಂದು ಹೇಳಿ 1 ಕಂತು 2 ಕಂತು ಡ್ಯೂ ಮಾಡಿದ್ದು ಪ್ರತಿಯೊಂದು ಕಡೆ ಎಲ್ಲ ಕಡೆ ನಡೀತಾ ಇದ್ದಾವೆ. ನಡೆದರೂ ಕೂಡ ಇವರು 2 ಕಂತು 3 ಕಂತು ಡ್ಯೂ ಮಾಡೋದ್ಲೇನ ಅವ್ರ ಫೈನಾನ್ಸಿಯಲ್ ಕಲೆಕ್ಷನಿಗೆ ಬಂದಾಗೆ 22,000 ಕಟ್ಟೋಕ್ಕಾಗಲ್ಲ ಅಂತ 2,000 3,000 ಕೊಡ್ರಿ, ನಾ ಇನ್ನೊಂದು ವಾರ ಬಿಟ್ಟು ಕಟ್ಟುವಂತೀರಿ ಅಂತ ಈ ರೀತಿಯೂ ಕೂಡ ಇಲ್ಲಿ ಫೈನಾನ್ಸ್ಗಳಲ್ಲಿ ನಡೀತಾ ಇದ್ದಾವೆ. ಒಪ್ಪಂದಗಳು 2,000 3,000 ಬೇಡಿಕೆ ಇಡೋದ, ಆ ದುಡ್ಡು ಕೊಟ್ಟರೆ 1 ವಾರ 2 ವಾರ ಟೈಮ್ ಕೊಡ್ತೇವೆ ಅನ್ನೋದು, ಈ ಥರ ಎಲ್ಲ ಸಮಸ್ಯೆಗಳಾಗಿದ್ದಾವೆ. ಮತ್ತು ಇನ್ನೊಂದು ಏನಂತಂದರೆ ಇವಾಗ ಈ ಯುವಕನ ಸಮಸ್ಯೆ ಅಕ್ಟೋಬರ್ 4ನೇ ತಾರೀಕಿಗೆ 22,000 ಅಮೌಂಟ್ ಕಟ್ತಾನೆ. 22,000 ಅಮೌಂಟ್ ಕಟ್ಟಿ 6 ದಿನಕ್ಕೆ ಗಾಡಿ ಸೀಸ್ ಮಾಡ್ತಾರೆ. RBI ಗೈಡ್ಲೈನ್ಸ್ ಕೇಳಿದರೆ ಸ್ವಲ್ಪ ದಿನ ನಮ್ಮ ಟೈಮ್ ಕೊಟ್ಟು ಎಲ್ಲ ಅವ್ರಿಗೆ ವಿಚಾರಣೆ ಮಾಡಿ ಅವ್ರಿಗೆ ಫೋನ್ ಮುಖಾಂತರ ಆಗಲಿ ಅವ್ರಿಗೆ ಏನೋ ಒಂದು ನೋಟಿಸ್ ಮುಖಾಂತರ ಅವ್ರಿಗೆ ವಿಷಯ ತಿಳಿಸಿ ಗಾಡಿ ಮಾರ್ಬೇಕು ಅವರು. ಅದನ್ನು ಬಿಟ್ಕೊಂಡು ಒಂದು 15 ದಿನದಲ್ಲೇ ಇವ್ರಿಗೆ ಗೊತ್ತಿಲ್ಲದೇ ಯಾವ ವಿಳಾಸಕ್ಕೂ ಏನನ್ನೋ ಒಂದು ಮಾಹಿತಿ ಕೊಡಲಿದ್ದಾನೆ 15 ದಿನಕ್ಕೆ ಗಾಡಿ ಮಾರ್ತಾರೆ ಬೇರೆಯವ್ರಿಗೆ. ಗಾಡಿ ಮಾರೋವರಿಗೂ ಕೂಡ ಯಾವುದೇ ಒಂದು ನೋಟಿಸನ್ನು ಅವರು ಜಾರಿ ಮಾಡಿಲ್ಲ. ಯಾವುದೂ ಜಾರಿ ಮಾಡಿಲ್ಲ. ಗಾಡಿ ಸೀಸ್ ಮಾಡಿದ್ದು 2 ದಿನದಲ್ಲೇ 2 ಕಂತಿನ ಅಮೌಂಟ್ 64,000 ದುಡ್ಡು ತಗೊಂಡು ಅವರು ಸಣ್ಣ ಪಾಪು ಇವರು ಸಣ್ಣ ಪಾಪು 3 ತಿಂಗಳು ಪಾಪು ಕರ್ಕೊಂಡು ಇದೇ ಬ್ಯಾಂಕಿಗೆ ಹಲವಾರು ಸರಿ ಬಂದು ಇದೇ ಮ್ಯಾನೇಜರ್ ಇಬ್ರಾಹಿಂ ಮ್ಯಾನೇಜರ್ ಅಂತ ಇಮ್ರಾನ್ ಸರ್ ಅವ್ರನ್ನ ಭೇಟಿ ಆದರೆ ಅವ್ರು ಏನನ್ನೋ ಸರಿಯಾಗಿ ಮಾಹಿತಿ ಕೊಡಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಬಡವರು ಬದುಕಕ್ಕೆ ಅವಕಾಶನೇ ಇಲ್ವ ಈ ರೀತಿಯಾದಂಥ ಪರಿಸ್ಥಿತಿ ಒಳಗೆ. ಅದಕ್ಕೆ ಮೂಲ ಏನು ನಮ್ಮ ಉದ್ದೇಶ ಏನಂತಂದರೆ ಆ ಹುಡುಗನಿಗೆ ನ್ಯಾಯ ಸಿಗಬೇಕು. ಅವರಿಗೆ ಯಾವುದೇ ಥರ ಅವ್ರಿಗೆ ಆಸ್ತಿ ಇಲ್ಲ ಏನಿಲ್ಲ, ಅದ್ರ ಮೇಲೆ ಜೀವನ ಮಾಡ್ತಾರ ಅವರು. ಹೆಚ್ಚು ಕಡಿಮೆ ಏನಾದ್ರು ತೊಂದರೆ ಆದರೆ ನಾವು ಪಾಯ್ಸನ್ ತೊಗೊಂಡು ಸಾಹಿತ್ಯವನ್ನು ವಿಚಾರ ಬಂದಾಗೆ ನಮ್ಮ ಸಂಘಟನೆಗೆ ಮಾಹಿತಿ ಬಂತು. ನಾವು ಅವ್ರ ಬೆನ್ನಿಯಲ್ಲಿ ನಿಂತ್ಕೊಂಡು ನಾವು ಚೋಲಾ ಫೈನಾನ್ಸರ್ ಕೂಡ ಮಾತಾಡಿದ್ವಿ. ಅವ್ರಿಗೆ ಸರಿಯಾದಂಥ ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ನಾವು ಇವತ್ತು ತರಿಸ್ತೇವೆ ನಾಳೆ ತರಿಸ್ತೇವೆ ಗಾಡಿ ನಮಗೆ ಅರಿಕೆ ಉತ್ತರ ಕೊಡ್ಕೊಂಡು ಇಲ್ಲಿ ಹುಡುಗಿ ಬಂದ ಮೇಲೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ಅವ್ರು ನಮಗೆ ನ್ಯಾಯ ಕೊಟ್ಟಿಲ್ಲ ಅಂತಂದರೆ ನಾಳೆ ಇವತ್ತು ಸಂಜೆ ತಪ್ಪಿದ್ರೆ ನಾಳೆ ಬೆಳಗ್ಗೆ ನಾವು ಇನ್ನೊಂದು ಅವ್ರಿಗೆ ಒಂದು ಮಾಹಿತಿ ಕೊಡ್ತೇವೆ, ಸ್ಟೇಷನಿಗೆ ಒಂದು ತಹಸೀಲ್ದಾರಿಗೆ ಕೊಟ್ಟು ನಾಳೆ ಬಿಟ್ಟು ನಾಡ್ದು ನಾವು ಒಳ ಮುತ್ತಿಗೆ ಹಾಕಬೇಕಂತ ಕೆಲಸ ಮಾಡಿದ್ದೇವೆ. ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸಂಘಟನೆ ಧನ್ಯವಾದ ಹೇಳ್ತೀವಿ. ನಮಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಫಸ್ಟ್ ನಾವು ಧನ್ಯವಾದ ಹೇಳ್ತೀವಿ. ಇವತ್ತೇನಾರು ಅವ್ರು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾಳೆ ದಿನ ನಾವು ಬೆಳಗ್ಗೆ ನಾವು ಮತ್ತೆ ಒಂದು ಲೆಟ್ರ್ ಕೊಟ್ಟು ಅದೇ ಚೋಳಾ ಫೈನಾನ್ಸ್ ಒಳಗಡೆ ಕೂತ್ಕೊಂಡು ಧರಣಿ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದನ್ನು ಸರಿಯಾಗಿ ಸೂಕ್ತವಾಗಿ ಆಲೋಚನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ಕೊಂತೀವಿ. ಇದನ್ನು ಸ್ಥಳೀಯ ಶಾಸಕರು ಸಹ ಇದನ್ನು ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಮೀಟಿಂಗ್ ಕರಿಬೇಕು. ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಏನು ಫೈನಾನ್ಸ್ಗಳು ಇದಾವಲ್ಲ ಎಲ್ಲರನ್ನ ಒಂದು ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ RBI ರೂಲ್ಸ್ ಯಾವ ರೀತಿ ಇದೆ ಅನ್ನೋದ್ರ ಮಾಹಿತಿ ಕೊಡಬೇಕು. ಎಲ್ಲ ಒಂದು ಕಡೆಗೆ RBI ರೂಲ್ಸನ್ನು ಮಿಸ್ಗೈಡ್ ಮಾಡಿ ಸಂವಿಧಾನ ನಡೆನುಡಿಗಳನ್ನು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಇದನ್ನು ಖಂಡಿಸಿ ಮುಂದಿನ ದಿನಗಳು ಈ ರೀತಿ ಆಗದಂತ ನೋಡ್ಕೋಬೇಕು. ಸ್ಥಳೀಯ ಶಾಸಕರು ನಾವು ಮನವಿ ಮಾಡ್ಕೊಂತೀವಿ. ಫೈನಾನ್ಸಲ್ಲಿ ಸಮಸ್ಯೆ ಅನುಭವಿಸಿ ಅವರು ಹೆಂಡ್ರ ಮಕ್ಕಳನ್ನು ಬಿಟ್ಟು ಬೆಂಗಳೂರು ಸೇರಿ ಇತಿಹಾಸಗಳಿದಾವೆ, ಹುಬ್ಳಿ ಎಲ್ಲ ಕಡೆ ಸೇರಿದ್ದಾರೆ. ಅವರು ಇವತ್ತಿಗೂ ಕೂಡ ಅವ್ರ ಮಕ್ಕಳನ್ನು ಅವ್ರ ಹೆಂಡ್ರ ಮಕ್ಕಳು ನೋಡೋಕ್ಕಾಗ್ತಾ ಇಲ್ಲ. ಅಂಥವ್ರು ಯಾರೇ ಇದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ನಾವು ನಿಮ್ಮ ಜೊತೆ ನಿಂತ್ಕೊಂತೇವೆ ಅಂತ ಹೇಳ್ತೀವಿ. ನಮ್ಮ ಸಂಘಟನೆ ಎಲ್ಲ ದಲಿತ ಪರ ಕನ್ನಡ ಪರ ಕೂಡಿದ್ರೆ ನಾವೆಲ್ಲ ನಿಮ್ಮ ಬೆನ್ನಗಾವಲು ನಿಂತ್ಕೊಂತೀವಿ. ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ನಮ್ಮನ್ನು ಸಂಪರ್ಕ ಮಾಡಿರಿ ಅಂತ ಕೇಳ್ತೀವಿ ನಾವು. ಜೈ ಭೀಮ್. ಈ ಚೋಳಾ ಫೈನಾನ್ಸಲ್ಲಿ ನಾನು ನನ್ನ ಗಾಡಿ ತೊಗೊಂಡಿದ್ದೆ, ಲೋನ್ ಮಾಡಿಸ್ಬಿಟ್ಟು 60 ಕಂತು ಲೋನ್ ಮಾಡಿಸಿದ್ದೆ ನಾನು. ಅದರಲ್ಲಿ 30 ಕಂತು ಕಟ್ಟಿದ್ದೆ, 3 ಕಂತು ಡ್ಯೂ ಇತ್ತು. 4ನೇ ತಾರೀಕಿಗೆ ಒಂದು EMI ಕಟ್ಟಿದ್ದೆ. 10ನೇ ತಾರೀಕು ಬಂದು ಸೀಸ್ ಮಾಡಿದ್ರು ಗಾಡಿನ. ಸೀಸ್ ಮಾಡಿ ಸೀಸರು ನನಗೀಗ ಪ್ರೆಸೆಂಟಾಗಿ ನನಗೆ 15,000 ಅಮೌಂಟ್ ಕೊಡು ಸೀಸಿಂಗ್ ಚಾರ್ಜು, ಗಾಡಿ ಬಿಡ್ತೀನಿ ಅಂತಂದು ಹೇಳಿದ. ಅಷ್ಟಾಗಲ್ಲ ನನ್ನ ಕಡೆಯಿಲ್ಲ ಅಂತಂದು ಹೇಳಿ 5,000 ಅಮೌಂಟು ಹಾಕಿದ್ದೀನಿ. ಗಾಡಿ ಬಿಡ್ತೀನಿ ಅಂತ 5,000 ರೂಪಾಯಿ ಅಮೌಂಟ್ ಹಾಕಿಸ್ಕೊಂಡು ನನಗೆ ಗಾಡಿ ಕೊಡಲಿಲ್ಲಂಗೆ ಆಡಿಗೆ ಹಾಕಿದ್ದೀನಿ ಗಾಡಿನ ಅಂತಂದು ಹೇಳಿ ಅಲ್ಲಿ ಇದನ್ನು ಮಾಡಿದರು. ಅದಾದಮೇಲೆ ನಾನು ರಾಣೆಬೆನ್ನೂರಿಗೆ ಬಂದು ರಾಣೆಬೆನ್ನೂರು ಚೋಳಾ ಫೈನಾನ್ಸಲ್ಲಿ ಅಮೌಂಟ್ ತೊಗೊಂಡು ಅದು ಡ್ಯೂವರ್ ಅಮೌಂಟ್ ಎಲ್ಲ ಕಟ್ತೀನಿ, ನನ್ನ ಗಾಡಿ ನನಗೆ ಕೊಡಿ ಅಂತ ಕೇಳಿದ್ರು. ನಮ್ಮ ಕೈಯಲ್ಲಿ ಏನಿಲ್ಲಪ್ಪ, ಅದು ದಾವಣಗೆರೆ ಹೆಡ್ ಆಫೀಸಿಗೆ ಹೋಗುತ್ತೆ, ಅಲ್ಲಿ ಅವ್ರಿಗೆ ಸಂಬಂಧಪಡುತ್ತೆ, ಅವ್ರನ್ನ ಕೇಳಬೇಕು ಅಂತಂದು ಹೇಳಿದರು. ಅಲ್ಲಿ ಪ್ರತಿ ದಿನವೂ ನಾನು ಅಮೌಂಟ್ ತೊಗೊಂಡು ಚೋಳಾ ಫೈನಾನ್ಸರಿಗೆ 10 ದಿನ ಅಡ್ಡಾಡಿದ್ದೀನಿ. ಅದಾದಮೇಲೆ ನೀನು ಯಾರ್ಯಾರು ಜಾಮೀನು ಕೊಡಿಸಿ 2 ಚೆಕ್ ಕೊಡಿಸಿ ಅವ್ರು ಸೈನ್ ಹಾಕಿಸಿ ಅವ್ರು ಕರ್ಕೊಂಬಂದು ಅದಾದಮೇಲೆ ನೀನು ಗಾಡಿ ಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಮ್ಮ ಮಾವರು ಕರ್ಕೊಂಬಂದು ಅವ್ರು 2 ಚೆಕ್ ಕೊಡಿಸಿ ಸೈನ್ ಮಾಡಿಸಿ ಎಲ್ಲ ಮಾಡಿದ್ರು ಗಾಡಿ ಕೊಟ್ಟಿಲ್ಲ ಅವರು. ಮುಂದಿನ ದಿನಗಳು ಏನು ಹೇಳಿದರು? ಏನು ಹೇಳಿಲ್ಲ. ಅಲ್ಲಿಂದ ಏನು ಹೇಳಿಲ್ಲ. 31ನೇ ತಾರೀಕು ಬ್ಯಾಂಕಿನ ಅಧಿಕಾರಿಗಳು ಯಾರು ಕೂಡ ತಮಗೆ ಸ್ಪಂದನೆ ಮಾಡಿಲ್ಲ. ಇಲ್ಲ
31ನೇ ತಾರೀಕು ನನ್ನ ಗಾಡಿ ಮಾರಕ್ಕೆ ಕೊಟ್ಟಿದ್ದಾರೆ. ಮಾರಕ್ಕೆ ಕೊಟ್ಟರು ನನಗೆ ಒಂದು ಮಾರ್ತೀನಿ ಅಂತ ಹೇಳಿಲ್ಲ, ಒಂದು ನೋಟಿಸು ಬಂದಿಲ್ಲ ಫೈನಾನ್ಸಿಂದ. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ನಮಗೆ ಪ್ರವೀಣ್ ಅವ್ರು ಕಾಲ್ ಮಾಡಿದರು, ಈ ಥರ ಸಮಸ್ಯೆ ಆಗಿದೆ, ಫೈನಾನ್ಸ್ನವ್ರದ್ದು ಭಾಳ ದೌರ್ಜನ್ಯ ಆಗಿದೆ ಅಂತೇಳಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಕಾಲ್ ಹೋಗ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಫೈನಾನ್ಸ್ನವರು ರಾಣೆಬೆನ್ನೂರು ತಾಲೂಕಲ್ಲಿ ಭಾಳ ಅವಳಿ ಜಾಸ್ತಿ ಆಗೈತೆ ರೀ, ದೌರ್ಜನ್ಯ ಮಾಡ್ತಾರೆ. ಏನಂದರೆ ಒಂದು ಸಂಘ ಸಂಸ್ಥೆಗಳಾಗಲಿ ಯಾವ್ದಾರಾಗಲಿ ನಮಗೆ ಕಾಲ್ಸ್ ಬರ್ತಾನೆ ಇರ್ತವೆ ಸರ್, ನಾವು ಸಾಲ್ವ್ ಮಾಡಿದ್ದೀವಿ. ಆದರೆ ಈ ಚೋಳಮಂಡಲ ಫೈನಾನ್ಸು ನನಗೆ ತಿಳಿದಂಗೆ ಎರಡನೇದು ನನಗೆ ಸಂಬಂಧ ಗೊತ್ತಾಗಿದ್ದು ನನಗೆ ಇದು ಎರಡನೇ ಸತಿ. ಇದು ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಕಟ್ಕೊಂತ ಈ ಫಸ್ಟ್ ಕಟ್ತಾರೆ ಸೀಜ್ ಮಾಡಲ್ಲ ರೀ ಗಾಡಿ. ಅವರು 6 ಕಂತು 7 ಕಂತು ಆದರೂ ಸೀಜ್ ಮಾಡಲ್ಲ. ಲಾಸ್ಟ್ ಯಾರೋ ಮುಗಿತಾ ಬರ್ತೈತೆ ನೋಡ್ರಿ, 2 ಕಂತು 3 ಕಂತು ಇದ್ದಾವೆ ಸೀಜ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಬರ್ಬೇಕಲ್ರಿ ಸೇಲ್ ಮಾಡಿದ್ರೆ. ಆ ಥರ ಅವರೊಂದು ಇದರಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಆರ್ ಬಿ ಐ ಗೈಡ್ಲೈನ್ಸ್ ಅವರು ಫೇಲ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಅವ್ರಿಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಾವು ಏನೇ ಆಗಲಿ ಅದು ನಾವು ಕೈ ಜೋಡಿಸ್ತೇವ್ರಿ. ನೊಂದವ್ರಿಗೆ ನಾವು KRS ಪಾರ್ಟಿ ವತಿಯಿಂದ ಇದು ಏನಾರು ಆಗಲಿ ಅದು ನಾವು ಅವ್ರ ಕೈ ಜೋಡಿಸ್ತೇವೆ ಅಂತ ಹೇಳ್ತಾರೆ. ದೃಷ್ಟಿಯಿಂದ ತಾವೇನು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಈ ಪ್ರತಿಭಟನೆಯಲ್ಲಿ ತಾವೇನು ಭಾಗಿಯಾಗಿದ್ದೀರಿ ಸರ್, ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಜೈ ಭೀಮ್ ತಾಯಿ ಭುವನೇಶ್ವರಿ ಇದು ಕೇಳುತ್ತಾ, ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇವತ್ತಿನ ದಿವಸ ಏನು ಹೇಳಬೇಕಂತ ಹೇಳಿ ಇಷ್ಟಪಡ್ತೇನೆ ಅಂದರೆ, ಪ್ರವೀಣ್ ಅವರು ಮತ್ತು ಉಮೇಶ್ ಅಣ್ಣ ಅವರು ನಮಗೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಇಲ್ರಿ ನಾಯಕರೇ ಇಂತಿಂದ ಸಮಾಚಾರ ಹಿಂಗಾಗೈತಿ, ಒಂದು ಹುಡುಗಂದು ಗಾಡಿ ಸಮಸ್ಯೆ ಆಗೈತಿ ಅಂತ ಹೇಳಿದಾಗ, ನೀವು ಬಂದು ಸಂಘಟನಾತ್ಮಕ ನೀವು ಬೆಂಬಲ ಕೂತು ಸೂಚಿಸ್ರಿ ಅಂತ ಹೇಳಿದಾಗ ನಾವೆಲ್ಲ ವಿಷಯ ತಿಳ್ಕೊಂಡ್ವಿ. ಒಂದು ಹುಡುಗಗೆ ಅನ್ಯಾಯ ಆಗೈತಿ. ಇವತ್ತು ಗಂಡ ಹೆಂಡತಿ ಒಳ್ಳೆಯ ಎಜುಕೇಷನ್ ಕಲಿತು ಇದನ್ನು ಮಾಡ್ಕೊಂಡು ಯಾವುದೇ ರೀತಿ ಅವರಿಗೆ ಜಾಬ್ ಸಿಗಲಿದ್ದಾಗೆ ಒಂದು ಗಾಡಿ ದಂಧೆ ಮಾಡಬೇಕು, ಜೀವನ ಕಟ್ಕೋಬೇಕು ಅಂತ ಹೇಳಿ ಚೋಳಮಂಡಲ ಫೈನಾನ್ಸ್ನೊಳಗೆ ಲೋನ್ ತೊಗೊಂಡು ಗಾಡಿ ತೊಗೊಂಡು ನಿರಂತರವಾಗಿ 30 ತಿಂಗಳು ದುಡ್ಕಂತ ಮಾಡ್ಕೊಂತ ಬಾಡಿಗೆ ಸಿಗದೇ ಇದ್ರು ಏನೋ ಮಾಡಿದ್ರು ಪರ್ ಮಂತ್ ಕಂತು ಕಟ್ಕೊಂತ ಜೀವನ ಮಾಡ್ಕೊಂತ ಬಂದು 30 ಕಂತು ಕಟ್ಕೊಂತ ಬಂದರೆ ಯಾವುದೇ ಫ್ಯಾಮಿಲಿಯ ಒಂದು ಆರ್ಥಿಕ ಪರಿಸ್ಥಿತಿಯಿಂದ 2 ಕಂತು ಏನೋ ಬಿಟ್ಟಿದ್ರಂತೆ. ಬಿಟ್ಟಿದಾಗ ಅದೇ ಒಂದು ವೀಕ್ನೆಸ್ ತಿಳ್ಕೊಂಡು ಚೋಳಮಂಡಲ ಫೈನಾನ್ಸ್ನವರು ಗಾಡಿ ಸೀಸಿಂಗ್ ಎಲ್ಲಿ ಬೇಕಲ್ಲಿ ಹೋಗಿ ಟಾರ್ಚರ್ ಮಾಡೋದು, ಇದನ್ನು ಮಾಡೋದು, ಆಮೇಶ ಒಡ್ಡೋದು. ಇಲ್ಲ ನಾ ಟೈಮ್ ಕೊಡ್ತೇನೆ, 5,000 ಕೊಡು, 2,000 ಕೊಡು, 3,000 ಕೊಡು ಅಂತ ಹೇಳ್ಕೊಂತ ಬಂದು ಪಾಪ ನಿರಂತರ ಅವರು ಟಾರ್ಚರ್ ಮಾಡ್ಯಾರ. ಇದೇ ತಿಂಗಳು 10ನೇ ತಾರೀಕು ದುಡ್ಡು ಕಟ್ಟಿ 2,000 3,000 ಅಂದ್ರೆ ಲಂಚ ಕೇಳಿದ್ದಾರೆ. ಆಬ್ಸೆನ್ಸ್ ಮುಂದೆ ಟೈಮ್ ಕೊಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿ ಆ ರೀತಿ ಎಲ್ಲ ಅವರಿಗೆ ಆಮೇಶ ಒಡ್ಡಿ ಕೇಳ್ಕೊಂತ ಇದು ಮಾಡ್ಕೊಂತ ಬಂದಿದ್ದಾರೆ. ಅವರು 2 ಕಂತು ಡ್ಯೂ ಇದ್ದರಲ್ಲಿ 1 ಕಂತು ಡ್ಯೂ ತುಂಬಿದ್ರು ಪುನಃ ಮತ್ತೆ 4-5 ದಿವಸ 5-6 ದಿವಸ ಬಿಟ್ಟು ಪಾಪ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ಬೇಕಾದ್ರೆ ಇರೂರ ಟೋಲಲ್ಲಿ ಪಾಪ ಅವ್ರನ್ನ ಗಾಡಿ ಸೀಸ್ ಮಾಡಿದ್ದಾರೆ. ಗಾಡಿ ಸೀಸ್ ಮಾಡಿದಂಥ ಗಾಡಿ ಕುಂತಂಥ ಪ್ಯಾಸೆಂಜರ್ ಸತ್ತಿಗೂ ಅವಾಜ್ ಶಬ್ದಗಳನ್ನು ನಿಂದಿಸಿ ಪ್ಯಾಸೆಂಜರ್ನ ಕೆಳಗಿಳಿಸಿ ರೋಡ್ನಲ್ಲೇ ಪ್ಯಾಸೆಂಜರ್ನ ಕೆಳಗಿಳಿಸಿ ಅಮಾನವೀಯ ಘಟನೆ ತೋರಿದ್ದಾರೆ. ಇವರು ತೋರಿ ಪಾಪ ಪ್ಯಾಸೆಂಜರ್ ಕೆಳಗಿಳಿಸಿ ಅಲ್ಲಿಂದ ಗಾಡಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಕೆಲವೇ ದಿನಗಳ 5-6 ದಿವಸಗಳ ನಂತರ 64,000 ತಗೊಂಡು ಗಂಡ ಹೆಂಡತಿ ಕೂಡ ಬಂದು ಇದೇ ಚೋಳಮಂಡಲ ಫೈನಾನ್ಸ್ ಆಫೀಸಿಗೆ ಬಂದರೆ ಯಾವುದೇ ಅಧಿಕಾರಿಗಳು ಯಾವುದೇ ಎಂಪ್ಲಾಯಿ ಅವರಿಗೆ ಸ್ಪಂದನೆ ಮಾಡಿಲ್ಲ. ಹತ್ತಿರ ಬಂದರೆ 5 ದಿನ ಬಿಡ್ರಿ, ಮೇಲೆ ಹೆಡ್ ಆಫೀಸಿಗೆ ಮಾತಾಡ್ರಿ, ಅಲ್ಲಿ ಮಾತಾಡ್ರಿ, ಇಲ್ಲಿ ಮಾತಾಡ್ರಿ ಅಂತ ಕಾಲಾವಕಾಶ ಒತ್ತಿ ಅವರಿಗೆ ಸೀಸ್ ಮಾಡಿ 15 ದಿವಸ 20 ದಿವಸ ನಂತರ ಗಾಡಿ ಒಮ್ಮರಿಗೆ ಬೇರೆ ಒಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಯಾವುದೇ ಇಂಟಿಮೇಷನ್ ಕೊಟ್ಟಿಲ್ಲ, ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಯಾವುದೊಂದು ಅವರಿಗೆ ಗೈಡ್ಲೈನ್ ಕೊಟ್ಟಿಲ್ಲ. ಈ ರೀತಿ ನಿಮ್ಮ ಗಾಡಿ ಹಿಂಗೈತಿ ಇದಂತೆ. ಇದು ಚೋಳಮಂಡಲ ಫೈನಾನ್ಸ್ ಮಾಡಿದಂಥ RBI ರೂಲ್ಸನ್ನು ಗಾಳಿಗೆ ಧಿಕ್ಕಾರ ಮಾಡಿದ್ದಾರೆ. ಮೇಲತ್ತಿ ಅವ್ರ ಹೊಟ್ಟಿ ಮೇಲೆ ಅವ್ರು ಕಲ್ಲು ಎಳೆದಾರೆ. ಯಾಕಂದರೆ ಗಾಡಿ ತೊಗೊಂಡು 30 ತಿಂಗಳು ನಿರಂತರವಾಗಿ ಅವ್ರು ಕಟ್ಕೊಂತ ಬಂದು ಜೀವನ ಮಾಡಿ ಮಕ್ಕಳು ಮರಿ ಇಟ್ಕೊಂಡು ಆಸ್ಪತ್ರೆ ಜಡ್ಡು ಜಪಾತಿ ಎಲ್ಲ ನೋಡ್ಕೊಂತ ಬಂದು ಅವ್ರ ಹೊಟ್ಟಿ ಪಡಿ ನೋಡ್ಕೊಂಡು ಗಾಡಿನ ನಂಬಿಕೆಂತ ಜೀವನ ಮಾಡಿದಾರೆ ಅವರು. ಜೀವನ ಮಾಡಿ 30 ಕಂತು ಕಟ್ಟಿ ಈಗ ನನ್ನ ಕಂತು ಇನ್ನೊಂದು 30 ಕಂತು ಇದ್ದೇವೆ ಕಟ್ಕೊಂತ ಜೀವನ ಮಾಡೋಕೆ ಹೋಗಿ ಒಂದು ಆಪ್ಷನ್ಸ್ ಒಂದು ಟೈಮ್ ಕೊಡ್ಲಿದ್ದಂಗೆ ಅವ್ರು ನಿರಂತರವಾಗಿ ಟಾರ್ಚರ್ ಮಾಡಿ ಇಲ್ಲಿಂದ ಈರೂರು ಫೈನಾನ್ಸ್ ಒಳಗೆ ಲಿಂಕ್ ಕೊಟ್ಕೊಂಡು ಇದು ಮಾಡ್ಕೊಂಡು ಅಲ್ಲಿ ಈರೂರು ಟೋಲ್ನಾಗ ಗಾಡಿ ಸೀಸ್ ಮಾಡಿದ್ದಾರೆ. ಈ ಚೋಳಮಂಡಲ ಫೈನಾನ್ಸ್ ಅವರಿಗೆ ನ್ಯಾಯ ದೊರಕಿಸಿಕೊಳ್ಳಂಗಿದ್ರೆ ಎಲ್ಲ ಸಂಘಟನೆಗಳು ಕೂಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ಇವತ್ತು ಫೈನಾನ್ಸ್ ಮುಂದ್ಗಡೆ ನಿಂತ್ಕೊಂಡು ಧರಣಿ ಮಾಡ್ತಾ ಇದೀವಿ. ಅವ್ರೇನು ಸ್ಪಂದಿಸಲಿಲ್ಲ, ಹುಡುಗರಿಗೆ ಅವರಿಗೆ ನ್ಯಾಯ ಕೊಡಲಿಲ್ಲ, RC ಓನರ್ಗೆ ನ್ಯಾಯ ಕೊಡಲಿಲ್ಲ ಅಂದರೆ ಮತ್ತೊಮ್ಮೆ ತಹಸೀಲ್ದಾರ್ಗೆ ಇವರಿಗೆ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟು ಬ್ಯಾಂಕಿನ ಒಳಗೆ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್.